ಹಾಯ್ ನಮಸ್ತೆ ಬೆಂಗಳೂರು, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸುಮಾರು ದಿನ ಆಯಿತು ಬ್ಲ್ಯಾಗ್ ಮಾಡಿ, ಯಾಕೋ ಬ್ಲ್ಯಾಗ್ ಮಾಡಬೇಕು ಅನ್ನಿಸ್ತಾ ಇರಲಿಲ್ಲ. ಒಂದು ನಿಮಿಷ ತತ್ತೀನಿ, ಮನೆಯಲ್ಲಿ ಹೋಗ್ತಾ ಇದ್ದೀನಿ. ಸುಮಾರು ದಿವಸ ಆಯಿತು ಬ್ಲ್ಯಾಗ್ ಮಾಡಿ, ಯಾಕೋ ಮಾಡಬೇಕು ಅನ್ನಿಸ್ತಾ ಇರಲಿಲ್ಲ. ಇವತ್ತು ಈ ಕಡೆ ಹೊಸಕೋಟೆ ಸೈಡ್ ಹೋಗ್ತಾ ಇದೆ. ಸ್ವಿಗ್ಗಿ ಅಂತ ಹೊಸಕೋಟೆ ಹತ್ರ. ಹೊಸಕೋಟೆ ಚಿಂತಾಮಣಿ ರೋಡಿಂದ ಇನ್ನೊಂಚೂರು ಮುಂದೆ, ಚಿಂತಾಮಣಿ ರೈಟ್ಗೆ ಹೋಗಬೇಕು. ಲೆಫ್ಟಲ್ಲೇ ಒಂದು ನೈಸ್ ರೋಡ್ ಇದೆಯಲ್ಲ ಹೊಸದಾಗಿ, ನೈಸ್ ರೋಡಿಂದ ಒಂದು 4 ಕಿಲೋಮೀಟ್ರು ಅಲ್ಲೇ ಇರೋದು. ಅಲ್ಲಿ ಹೋಗಿ ಇವಾಗ ಇಲ್ಲ ಸುಧಾಮ್ನಗರ ಹತ್ರ ಹೋಗಿ ಲೋಡ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿಗೆ ಹೋಗಿ, ಅಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಏನೋ 5 ಗಂಟೆ ಅಷ್ಟೊತ್ತಿಗೆ ಬಂದರೆ ಸಾಕು. 5 ಗಂಟೆಗೆ ಲೋಡ್ ಮಾಡ್ಕೊಂಡು ಇಲ್ಲೇ ತಾನೆ ವಿಜಯನಗರಲ್ಲಿ ಆರ್ಡ್ರ್ ಇದೆ, ಮದುವೆ ಆರ್ಡ್ರು. ಇವತ್ತು ಬಾಡಿಗೆ ಇರೋದು. ಬನ್ನಿ, ಹೋಗ್ತಾ ಹೋಗ್ತಾ ಸಿಗ್ತೀನಿ. ಬಿಲ್ಲೆಲ್ಲ ಆಯಿತು, ಬಿಲ್ ಮಾಡಿಸ್ಕೊಂಡು ಬಂದೆ. ಈ ಕಡೆ ಲೋಡ್ ಮಾಡಿ ನಿಲ್ಸಿದ್ದೀನಿ. ಟಾರ್ಪಲ್ ಹೊಡೆದೋಗೈತೆ, ಟಾರ್ಪಲ್ ಹಾಕ್ಸ್ಬೇಕು. ಮೊನ್ನೆ ಕೇಳಿದ್ರೆ ರೇಟ್ ಜಾಸ್ತಿ ಹೇಳಿದ್ರು. ಇಲ್ಲ JC ರೋಡಲ್ಲಿ ಒಂದ್ಸಲ ಕೇಳಿ ವಿಚಾರಿಸ್ಬೇಕು. ಇನ್ನೊಬ್ಬನ ಕರ್ಕೊಂಡೋಗ್ಬೇಕು, ಎಲ್ಲವೂ ಗೊತ್ತಿಲ್ಲ. ಕರ್ಕೊಂಡು ಹೊಸಕೋಟೆಯಿಂದ ಹೋಗ್ತಾ ಇದ್ದೀನಿ. ಅಪ್ಪ ಸಿಟಿ ದಾಟೋದು ಏನು ಟ್ರಾಫಿಕ್ ಅಂದರೆ ಟ್ರಾಫಿಕ್ ಇಲ್ಲ ಇವತ್ತು. ಯಾಕೋ ಮಳೆ, ಅಷ್ಟು ಮಳೆ ಬಿದ್ರೂ ಒಂಥರ ಸೆಕೆ ಗಾಡಿಯಲ್ಲಂತೂ ಸೆಕೆ. ನೋಡಿ, ಸ್ಟ್ರೈಟ್ ಹೋದರೆ ಚಿಂತಾಮಣಿ, ಹಿಂಗೆ ಸ್ಟ್ರೈಟ್ ಹೋಗಬೇಕು. ಸ್ಟ್ರೈಟ್ ಇದು ನೈಸ್ ರೋಡ್ಗೆ ಅಟ್ಯಾಚ್ ಆಗುತ್ತೆ. ನೈಸ್ ರೋಡಿಂದ ಒಂದು 3-4 ಕಿಲೋಮೀಟ್ರು. ಹೊಸಕೋಟೆ ನಂದಿನಿ ಡೈರಿನೂ ಇಲ್ಲೇ ಇರೋದು. ಇಲ್ಲಿಂದ ಒಂಚೂರು ಮುಂದೆ ಪೆಟ್ರೋಲ್ ಬಂಕ್ ಆಗಿದ ತಕ್ಷಣ ಅಲ್ಲೇ ಇದೆ. ನೈಸ್ ರೋಡಿಂದ ಒಂಚೂರು ಮುಂದೆ ಬಂದಿದ ತಕ್ಷಣ ದೇವಿ ಬೇಕ್ರಿ ಅಂತ ಇಟ್ಕೊಂಡು, ದೇವಿ ಬೇಕ್ರಿಯಿಂದ ಲೆಫ್ಟ್ ತಗೊಂಡು ಒಂಚೂರು ಮುಂದೆ ರೈಟ್ ಸೈಡಲ್ಲೇ ಇರೋದು. ಇಲ್ಲಿ ರೈಟ್ ಸೈಡಿಗೆ ಕಾಣಿಸ್ತಾ ಇದೆಯಲ್ಲ, ಇಕಾಮ್ ಮ್ಯಾಕ್ಸ್ ಅಂತಿದೆಯಲ್ಲ, ಇದೇನೆ. ಇಲ್ಲೆಲ್ಲ ಎಂಟ್ರಿ ಇವಾಗೇನೋ ರೂಲ್ಸ್ ಏನೋ ಚೇಂಜ್ ಆಗಿದೆಯಂತೆ. ಬಿಲ್ಲು ಇಲ್ಲೇ ಇಸ್ಕೊಂಡು ಅಲ್ಲಿಗೆ ತಗೊಂಬಂದು ಕೊಡ್ತಾರಂತ ಅವರೇ. ಗಾಡಿ ಯಾವುದಿಲ್ಲ, ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಗಾಡಿ ಇಲ್ಲಾಂದ್ರೂ GRL ಆಗಲ್ಲ, ಅದೇ ಮೈನು. ಸಿಕ್ಕಾಪಟ್ಟೆ ಲೇಟ್ ಮಾಡ್ತಾರೆ. ಬನ್ನಿ, ಆಮೇಲೆ ಸಿಗ್ತೀನಿ. ಇಷ್ಟೇ ಐಟಮು ಎಲ್ಲ ಅನ್ಲೋಡ್ ಮಾಡಿ ಹೋಗ್ತಾ ಇದ್ದೀನಿ. 11 ಗಂಟೆಗೆ ಬಂದಿದ್ದು ಒಳಗಡೆಗೆ. 2:45 ಇವಾಗ. 2:45 1:45. ಇಲ್ಲಿಂದ ಹೋಗಿ ಅಲ್ಲಿ ಮಿಷಿನ್ ಲೋಡ್ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಆಯ್ತದೆ ಟೈಮು. ಊಟ ಮಾಡಿಲ್ಲ, ಊಟ ಮಾಡಿದ್ದು 11. ಇದು ಹೊರಗಡೆ ಬಂದೆ, ಪಾರ್ಸಲ್ ತಂದಿದ್ದೆ. ಇಲ್ಲೇ ಬಂದು ಊಟ ಮಾಡಿದ್ದು. ಹೊಟ್ಟೆ ನಚ್ಚಿತ್ತಲ್ಲ, ಸೀದಾ ಮನೆಗೆ ಹೋಗಿ ಮನೇಲಿ ಊಟ ಮಾಡಿ ಅಲ್ಲಿಂದ ಹಿಂಗೆ ಆರ್ಡ್ರ್ ಹೊರಡಬೇಕು. ಇವತ್ತು ಯಾಕೋ ರೂಲ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಬಿಲ್ಲೇ ಕೈ ಕೊಡ್ತಾ ಇಲ್ಲ. ಬಿಲ್ಲು ಅಲ್ಲಿ ಗೇಟಲ್ಲೇ ಇಸ್ಕೊಬಿಡ್ತಾರೆ. ಎಲ್ಲೂ ಇಸ್ಕೊಳ್ಳಲ್ಲಪ್ಪ. ನಾವು ಸುಮಾರು ಕಡೆ ಹೋಗ್ತೀವಲ್ಲ, ಎಲ್ಲೂ ಇಸ್ಕೊಳ್ಳಲ್ಲ. ಇಲ್ಲಿ ಮಾತ್ರ ಈ ಥರ ಬಿಲ್ ಮುಂಚೆನೇ ಇಟ್ಕೋತಾರೆ. ಅವ್ನು ತಗೊಬಂದಾಗ್ಲೇ ರಿಸೀವ್ ಮಾಡೋದು. ನಮ್ಮ ಜೊತೆ ಇನ್ನೊಬ್ಬ ಹುಡುಗ ಬಂದಿದ್ದು, ಅವ್ನು ಅಲ್ಲೇ ತಗ್ಲಾಕ್ ಬಿಟ್ಕೊಂಡ್ಬಿಟ್ಟಿದ್ದೀನಿ. ನಾನು ರಿಸೀವ್ ಆಗಿದ್ದು GRL ಮಾಡಿಸ್ಬೇಕಿತ್ತು. GR ತುಂಬ ಲೇಟ್ ಮಾಡ್ತಾರೆ. ಸುಮಾರು ಐಟಮ್ಗಳಿತ್ತು ಅಲ್ಲಿ. ಬರ್ತಾನೆ ಅವ್ನು ಬರೋದು 7-8 ಗಂಟೆ ಆಗುತ್ತೆ ಅನ್ಸುತ್ತೆ. ನಾನು ಅದಕ್ಕೆ ಹೊಡ್ತಾ ಇದ್ದೀನಿ. ಬನ್ನಿ, ಹೋಗ್ತಾ ಸಿಟಿ ಒಳಗಡೆ ಹೋದ್ಮೇಲೆ ಸಿಗ್ತೀನಿ. ಬನ್ನಿ. ಏನಂತದು ಕಂಪ್ನಿ ನೋಡಿದ್ದು. ಆ ಕಡೆ ಚಿಂತಾಮಣಿ ರೋಡಿಂದ ಬಂದರೆ ಕಾಣಿಸುತ್ತಲ್ಲ. ಏನು ಫ್ಯಾಕ್ಟ್ರಿನಪ್ಪ ಇದು? ಗ್ಯಾಸಿಂದ ಇಷ್ಟೊಂದು ಇದರಲ್ಲಿ ಇಕ್ಕಿರ್ತಾರ ಇವಲ್ಲ. ಯಾವುದೋ ಬನ್ನಿ, ಹೋಗ್ತಾ ಇರೋದು. ನನಗೆ ಹೊರಟ್ರೆ ಇನ್ನೊಂದು 1-1.25 ಗಂಟೆ. ಟ್ರಾಫಿಕ್ ಬೇರೆ ಇರುತ್ತಲ್ಲ. ಇವತ್ತು ಯಾಕೋ ಸಿಕ್ಕಾಪಟ್ಟೆ ಲೇಟ್ ಮಾಡ್ಬಿಟ್ರಪ್ಪ. ಇಷ್ಟೊತ್ತು ಅಲ್ಲಿಂದ ಬಂದು ನಮ್ಮ ಗಜನ್ನ ಮಾಮೂಲಿ ಜಾಗಕ್ಕೆ ಹಾಕಿ ಮನೆಗೆ ಊಟ ಮಾಡಬೇಕು. 3:18 ಹೊಟ್ಟೆ ಬೇರೆ ಸಿತೈತೆ. ಹೋಗಿ ಊಟ ಮಾಡಿ ಚೂರು ಮಗ ಈಗ ತೊಳ್ಕೊಂಡು ಅಲ್ಲಿಂದ ಹಂಗೆ ಆರ್ಡ್ರಿಗೆ ಹೋಗ್ಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಬನ್ನಿ, ಆಮೇಲೆ ಮಿಷಿನ್ ಸಿಗ್ತೀನಿ. ಬನ್ನಿ, ಮಿಷಿನೆಲ್ಲ ಅನ್ಲೋಡ್ ಮಾಡಿ ನಮ್ಮ ಗಜನಲ್ಲೇ ಸೈಡಿಗೆ ಹಾಕಿ ಎಲ್ಲ ರೆಡಿ ಮಾಡಬೇಕು.
ಕಲೆಕ್ಷನ್ ಏನು ಗೊತ್ತಿಲ್ಲ. ಮಳೆ ಬೇರೆ ಬರೋಂಗಾಗದೆ. ವೆದರ್ ಕೋಲ್ಡ್ಗೈತೆ, ಆದರೆ ಸೆಕೆ ಹೊಡಿತೈತೆ. ಬನ್ನಿ ಜ್ಯೂಸ್ ಮಾಡ್ತಾ ಸಿಗ್ತೀನಿ ಬನ್ನಿ. ಎಲ್ಲ ರೆಡಿ ಮಾಡಿ ಕಪ್ ಕಟ್ ಮಾಡೋಕ್ಕೆ ಕೊಟ್ಟು ಬಂದಿದ್ದೀನಿ. ಕಪ್ ಕಟ್ ಮಾಡ್ತಾ ಇದ್ದಾರೆ. ಸಪ್ತಪತಿ ಇಲ್ಲೇ ರಾಜಾಜಿನಗರ 2 ಚೋಟ್ರಿ ಇದೆ. ಇದು ಒಂದು ಎಂಟ್ರೆನ್ಸು, ಅಲ್ಲೊಂದು ಎಂಟ್ರೆನ್ಸ್ ಇರೋದು. ನಮ್ದಿರೋದು ಆ ಕಡೆ, ಅಲ್ಲಿ ಜಾಗ ಇಲ್ಲ ಹಾಕೋಕ್ಕೆ, ಅದಕ್ಕೆ ಈ ಕಡೆನೇ ಹಾಕ್ಸಿದ್ದಾರೆ. ಎತ್ಕೊಂಡೋಗಿ ಬಕೆಟಲ್ಲಿ ಅಲ್ಲೂ ಕೊಡ್ಬೇಕು ಅವ್ರಿಗೆ. ಫುಲ್ ಮಳೆ ಬೀಳ್ತೈತೆ. ಸ್ವಲ್ಪನೇ ಇರೋದು, ಸ್ವಲ್ಪ ಆಗಲಿಂದ ಮಳೆಯಲ್ಲಿ ನೆನ್ಕೊಂಡೇ ಮಾಡಿದ್ವಿ. ಛತ್ರಿ ಹಾಕ್ಕೊಂಡು ಒಂದು ಬಕೆಟ್ ನೋಡಿದ್ರೆ ಮುಗೀತು. ಫುಲ್ ಜಾಮ್ ಆಗಿದೆ ರೋಡು. ಫುಲ್ ಜಾಮಲ್ಲಿ ಬರೋದು ನಾವು ಬಂದು ತೋರಿಸ್ತಾವನೆ. ಇಷ್ಟೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಇನ್ನೂ 2 ಕಡೆ ಇಳಿಸ್ಬೇಕು. ಅದು ಇನ್ನೂ ತುಂಬ ದೊಡ್ಡದಾಗ್ಬಿಡುತ್ತೆ ಬ್ಲಾಗು. ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.